ನಮಸ್ಕಾರ. ಇರಾವಾಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಪೂರ್ವ ಆಗ್ನೇಯ ಅಧಿಕ ಜಾಗದ ವಾಸ್ತು ದೋಷ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ, ಒಂದು ಉದಾಹರಣೆಯಾಗಿ ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ತೇನೆ. ಪೂರ್ವ ಆಗ್ನೇಯ ಅಧಿಕ ಜಾಗದ ವಾಸ್ತು ದೋಷ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು 40 ಇರುತ್ತೆ, ಇದೊಂದು 30 ಇರುತ್ತೆ. ಇದೇ ರಸ್ತೆ ಅಂದ್ಕೊಳ್ಳಿ, ಪೂರ್ವದ ರಸ್ತೆ ಅಥವಾ ಉತ್ತರದ ರಸ್ತೆ, ಯಾವುದೇ ರಸ್ತೆ ಆಗಲಿ, ಪಶ್ಚಿಮದ ರಸ್ತೆ ಆಗಲಿ, ದಕ್ಷಿಣದ ರಸ್ತೆನೇ ಆಗಲಿ, ನೀವು ಯಾವುದೇ ರಸ್ತೆಗಾಗಲಿ ಯಾವ ಮೂಲೆ ಬೆಳಿಬಾರ್ದು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅದರ ವಾಸ್ತು ವಿಚಾರದಲ್ಲಿ ಪೂರ್ವ ಆಗ್ನೇಯದ ಅಧಿಕ ಜಾಗದ ವಾಸ್ತು ದೋಷಗಳು ಏನೆಲ್ಲ ಸಮಸ್ಯೆಗಳು ಕೊಡುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ತೇನೆ. ನೋಡಿ, ಇದು 30-40 ಸೈಟ್ ಅಂದ್ಕೊಳ್ಳಿ. ನಾನು ಪೂರ್ವದ ರಸ್ತೆಗೆ ತೊಗೊಂಡಿರ್ತೀನಿ, ನೀವು ಯಾವುದೇ ರಸ್ತೆಗೆ ತೊಗೊಳ್ಳಿ, ತೊಂದರೆ ಇಲ್ಲ. ಯಾವ ರಸ್ತೆಗೆ ತೊಗೊಂಡ್ರು ಆ ಮೂಲೆ ಬೆಳಿಬಾರ್ದು. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅದೇ ರೀತಿ ಇದು ಈಶಾನ್ಯ, ಇದು ಆಗ್ನೇಯ. ಈ ಆಗ್ನೇಯದ ವಿಚಾರನೇ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದು ನೈಋತ್ಯ, ಇದು ವಾಯುವ್ಯ. ಈ ಆಗ್ನೇಯ ಅನ್ನೋದೇನಿದೆ ನೋಡಿ, ಇದು ಈಶಾನ್ಯದಿಂದ ನೋಡಿ ಈ ರೀತಿ ಇರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 40 ಅಡಿ ಇರುತ್ತೆ, ಇಲ್ಲಿಂದ ಇಲ್ಲಿಗೆ 45 ಅಡಿ ಇರುತ್ತೆ. ಅಥವಾ ಇಲ್ಲಿ 30 ಇತ್ತು ಅಂದ್ರೆ ಇಲ್ಲಿ 35 ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು 5 ಫೀಟ್ ಇದು ಎಕ್ಸಸ್ ಇರುತ್ತೆ. ಅದನ್ನೇ ಪೂರ್ವ ಆಗ್ನೇಯದ ಬೆಳೆಯೋದರ ದೋಷ ಅಂತ ಹೇಳ್ಬೋದು. ಪೂರ್ವ ಆಗ್ನೇಯದ ಅಧಿಕ ಜಾಗದ ದೋಷ ಅಂತಾನೆ ಹೇಳ್ಬೋದು. ನೋಡಿ, ಇದು ಈ ಮನೆಗೆ ಇಲ್ಲಿಂದ ಇಲ್ಲಿಗೆ ಪೂರ್ವ ಆಗ್ನೇಯ ಯಾವಾಗ ನಿಮಗೆ ಅದು ಕೋನವಾಗಿ ಜಾಸ್ತಿ ಇರುತ್ತೆ, ಕೋನವಾಗಿರ್ಲಿ ಸ್ಕ್ವೇರ್ ಆಗಿರ್ಲಿ ಯಾವುದೇ ಲೆಕ್ಕದಲ್ಲಾದ್ರೂ ನಿಮಗೆ ಪೂರ್ವ ಆಗ್ನೇಯ ಅಧಿಕ ಆಗಬಾರ್ದು. ಆವಾಗ ನಿಮಗೆ ಪೂರ್ವ ಈಶಾನ್ಯ ಕಟ್ಟಾಗುತ್ತೆ. ನೋಡಿ, ಇದೇನಿದೆ ಇದು ಪೂರ್ವ ಈಶಾನ್ಯ ಕಟ್ಟಾಗುತ್ತೆ. ಇದಿದೆಯಲ್ವಾ, ಇದು ಕಟ್ಟಾಗುತ್ತೆ. ನಿಮಗೆ ಇದು ಜಾಸ್ತಿ ಆಗುತ್ತೆ, ಈ ಭಾಗ ಜಾಸ್ತಿ ಆಗುತ್ತೆ. ಹಾಗಾಗಿ ಪೂರ್ವ ಆಗ್ನೇಯ ಜಾಸ್ತಿ ಆಗಬಾರ್ದು. ಅದು 1 ಇಂಚ್ ಆದ್ರೂ ಸರಿನೇ, 1 ಅಡಿ ಆದ್ರೂ ಸರಿನೇ, 6 ಇಂಚ್ ಆದ್ರೂ ಸರಿನೇ, 10 ಅಡಿ ಆದ್ರೂ ಸರಿನೇ, ಈ ಆಗ್ನೇಯ ಅಧಿಕ ಆಗಬಾರ್ದು. ನೀವು ಏನೋ ಇದು ಹಾರ್ಡ್ ಸೈಟ್ ಇದೆ, ಈ ಮೂಲೆ ಜಾಸ್ತಿ ಇದೆ ಅಂತೇಳಿ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ, ಅಥವಾ ನನಗೆ ಫ್ರೀಯಾಗೆ ಕೊಟ್ಟಿದ್ದಾರೆ, ನಾನು ಅದನ್ನು ಬಳಸ್ಕೊತೀನಿ ಅಂದರೆ ನೀವು ಈ ಸೈಟಿಂದ ನೀವು ದೋಷಗಳನ್ನೇ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪೂರ್ವ ಆಗ್ನೇಯದ ಅಧಿಕದ ಜಾಗನ ತೆಗೆದುಕೊಳ್ಬೇಡಿ, ಅದು ವಾಸ್ತುಗೆ ದೋಷ ಆಗುತ್ತೆ. ಪೂರ್ವ ಆಗ್ನೇಯ ಜಾಸ್ತಿ ಆಗೋದ್ರಿಂದ ಏನು ಸಮಸ್ಯೆಗಳಾಗುತ್ತೆ ಅಂತಂದರೆ, ಮನೆಯ ಯಜಮಾನ, ಮನೆಯ ಗಂಡು ಮಕ್ಕಳಿಗೆ ಅದು ಅಭಿವೃದ್ಧಿ ಕೊಡೋದಿಲ್ಲ. ಯಾವಾಗ ಪೂರ್ವ ಈಶಾನ್ಯ ಕಡಿಮೆ ಆಗಿ ಕಟ್ಟಾಗುತ್ತೋ ಆವಾಗ ನಿಮಗೆ ಅದು ಪೂರ್ವ ಆಗ್ನೇಯದ ಅಧಿಕ ಆಗಿ ಪೂರ್ವ ಈಶಾನ್ಯ ಕಟ್ಟಾಗಿ ಮನೆಯ ಗಂಡು ಮಕ್ಕಳು ಗ್ರೋತ್ ಆಗೋದಿಲ್ಲ, ಡೆವಲಪ್ ಆಗೋದಿಲ್ಲ, ಬಿಸ್ನೆಸ್ಗಳಲ್ಲಿ ಲಾಸ್ ಆಗೋದು, ಆರೋಗ್ಯದ ಸಮಸ್ಯೆಗಳು ಬರೋದು, ಮನೆಯ ಗಂಡು ಮಕ್ಕಳು ಸೋಮಾರಿಗಳಾಗೋದು. ಎಷ್ಟೋ ಜಾಗಗಳಲ್ಲಿ ಮನೆಯಲ್ಲಿ ಗಂಡಸೇ ಇರೋದಿಲ್ಲ. ಈ ಥರ ಪೂರ್ವ ಆಗ್ನೇಯ ಅಧಿಕ ಇರೋಂಥ ಜಾಗಗಳಲ್ಲಿ ಮನೆ ಗಂಡಸು ಕೇಪಬಲ್ ಆಗಿ ನಿಮಗೆ ಎಲ್ಲ ಕೆಲಸದಲ್ಲೂ ಮುನ್ನುಗ್ಗೋ ರೀತಿ ಇಲ್ಲಿರೋದಿಲ್ಲ. ಮನೆಯಲ್ಲಿ ಮನೆಯ ಒಡತಿದೆ ಅಧಿಕ ಒಂದು ದರ್ಬಾರ್ ಇರುತ್ತೆ, ಅಧಿಕವಾದ ವ್ಯಾವಹಾರಿಕ ಜ್ಞಾನ ಆಯಮ್ಮಾಗೆ ಇರುತ್ತೆ. ಮನೆಯ ಗಂಡಿಗೆ ಇದು ವ್ಯಾವಹಾರಿಕ ಜ್ಞಾನ ಕಡಿಮೆ ಆಗುತ್ತೆ. ಮತ್ತೆ ಗಂಡು ಮಕ್ಕಳು ಅಭಿವೃದ್ಧಿ ಆಗೋದಿಲ್ಲ, ಆರೋಗ್ಯಗಳ ಸಮಸ್ಯೆ ಬರುತ್ತೆ ಗಂಡಸಿಗೆ, ಗಂಡು ಮಕ್ಕಳಿಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪೂರ್ವ ಆಗ್ನೇಯ ಜಾಸ್ತಿ ಇರೋ ಸೈಟ್ಗಳನ್ನ ದಯಮಾಡಿ ತಗೊಳ್ಬೇಡಿ. ನೀವು ತಗೊಂಡು ಬಿಟ್ಟಿದ್ದೀನಿ ಅಥವಾ ತಗೊಳ್ತೀನಿ ಅಂತಂದರೆ ನೋಡಿ, ಇದು 40 ಇಲ್ಲಿದೆ ಅಂದರೆ ಇಲ್ಲಿ ನೀವು 40ನೇ ಇರಬೇಕು. 5 ಅಡಿ ನೀವು ಅದನ್ನು ಬಿಟ್ಟೆ ನೀವು ಕಾಂಪೌಂಡ್ ಮಾಡಿ ಒಂದು ಸ್ಕ್ವೇರ್ ಇರಬೇಕು, ಅಥವಾ ರೆಕ್ಟಾಂಗಲ್ಲು ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಇರಬೇಕು. ಇದು 30 ಇರುತ್ತೆ, ಇದು 40 ಇದ್ದಾಗ ಇಷ್ಟೇ ನೀವು ಬಳಸ್ಕೋಬೇಕು. ಅಥವಾ 45 ಇದೆಯಾ, ಇಲ್ಲಿ 45 ಸಿಗುತ್ತಾ, ಇದನ್ನೆಲ್ಲ ಬೆರೆಸ್ಕೊಳೋದಕ್ಕಾಗುತ್ತಾ, ಬೆರೆಸ್ಕೊಳ್ಳಿ. ನೋಡಿ, ಇದೇನು ಎಕ್ಸಸ್ ಇದೆ ಈ ರೀತಿ ನೀವು 45 ಇದ್ರೆ ಓಕೆ, ಇಲ್ಲಿಂದ ಇಲ್ಲಿಗೆ 45 ಇದೆ, ಇಲ್ಲಿ 45 ಇದೆ, ತೊಂದರೆ ಇಲ್ಲ. ಅಥವಾ ಈ ಮೂಲೆ ಜಾಸ್ತಿ ಬಂತಾ, ಒಳ್ಳೆ ಸೈಟೆ, ಈಶಾನ್ಯ ಬೆಳೆದಿರತಕ್ಕಂಥ ಸೈಟ್ ಒಳ್ಳೆ ಸೈಟು. ಅದನ್ನು ಬಿಟ್ಟು ನೀವು ಪೂರ್ವಾಗ್ನೇಯ ಜಾಸ್ತಿ ಇದೆ,
ನಾನು ಅದಕ್ಕೆ ಸಪ್ರೇಟ್ ಕಾಂಪೌಂಡ್ ಮಾಡ್ತೀನಿ. ನಾವು ನೋಡಿ ಹಿಂಗಿರೋದಕ್ಕೆ ನಾನು ಸಪ್ರೇಟ್ ಕಾಂಪೌಂಡ್ ಮಾಡಿ ಇಲ್ಲಿ ಗೇಟ್ ಇಡ್ತೀನಿ, ಅಥವಾ ನಾವು ಈ ಕಡೆಯಿಂದ ಬಂದು ಓಡಾಡ್ತೀರಿ ಬಳಸ್ತೀರಿ ಅಂದರೆ ಅದು ವಾಸ್ತು ದೋಷಗಳನ್ನೇ ಕೊಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪೂರ್ವ ಆಗ್ನೇಯ ಅಧಿಕ ಆಗಬಾರ್ದು. ಇನ್ನು ಕೆಲವರು ಇದು ಮಾಡ್ತಾರೆ, ಹಿಂಗೆ ಸ್ಕ್ವೇರ್ ಮಾಡಿಕೊಂಡು ನಾವು ಇದನ್ನು ಬಳಸ್ಕೊತೀವಿ ಅಂತಾರೆ, ಅದು ದೋಷನೇ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಸೈಟ್ಗಾಗಲಿ ಪೂರ್ವ ಆಗ್ನೇಯ ಬೆಳೀಬಾರ್ದು, ಅದು ದೋಷ ಆಗುತ್ತೆ. ಪೂರ್ವ ಆಗ್ನೇಯ ಬೆಳೆಯೋದು ದೋಷ ಆಗುತ್ತೆ. ಅದರಿಂದ ನಿಮಗೆ ಕೆಟ್ಟ ಪರಿಣಾಮಗಳೇ. ನೀವು ಆ ಥರದ ಪೂರ್ವ ಆಗ್ನೇಯ ಬೆಳೆದಿರೋ ಸೈಟ್ಗಳು ತೊಗೊಂಡ್ರೆ ನೀವು ಆ ಜಾಗದಲ್ಲಿ ಮನೆ ಕಟ್ಟೋದಕ್ಕಾಗಲ್ಲ, ಅಥವಾ ಮನೆ ಕಟ್ಟಿದ್ರು ಮನೆ ಗಂಡು ಮಕ್ಕಳು ಗ್ರೋತ್ ಆಗೋದಿಲ್ಲ, ಡೆವಲಪ್ ಆಗೋದಿಲ್ಲ, ವ್ಯವಹಾರಗಳಲ್ಲಿ ಲಾಸ್ ಆಗ್ತಾರೆ, ಮನೆಯ ಗಂಡಸು ಅಭಿವೃದ್ಧಿ ಆಗೋದಕ್ಕಾಗೋದಿಲ್ಲ, ಮನೆಯ ಗಂಡು ಮಕ್ಕಳು ನಿಮಗೆ ಯಾವುದೇ ರೀತಿಯ ಸಕ್ಸಸ್ ಆಗೋದಕ್ಕೆ, ಶ್ರೇಯಸ್ ಹೊಂದೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಪೂರ್ವ ಆಗ್ನೇಯ ಬೆಳೆದಿರೋ ಸೈಟ್ಗಳನ್ನ ತಗೊಳ್ಬೇಡಿ. ಅದು ಯಾವುದೇ ಆ್ಯಂಗಲಲ್ಲಾಗಲಿ ಪೂರ್ವ ಆಗ್ನೇಯ ಜಾಸ್ತಿ ಇತ್ತು ಅಂದರೆ ಅದರಿಂದ ನಿಮಗೆ ತೊಂದರೆಗಳೇ ಜಾಸ್ತಿ. ಅದೇ ನೀವು ದಕ್ಷಿಣ ಆಗ್ನೇಯ ಈ ರೀತಿ ಇದೆ ಅಂದ್ಕೊಳ್ಳಿ, ದಕ್ಷಿಣ ಆಗ್ನೇಯ ಜಾಸ್ತಿ ಇದೆ ಅಂದ್ಕೊಳ್ಳಿ, ಈ ದಕ್ಷಿಣ ಆಗ್ನೇಯ ಜಾಸ್ತಿ ಇದೆ ಅಂದ್ಕೊಳ್ಳಿ, ಇದು ಸ್ಕ್ವೇರ್ ಇದೆ ಅಂದ್ಕೊಳ್ಳಿ, ಇದು ಸ್ಕ್ವೇರ್ ಇದೆ, ಇದು ಯಾವುದು ಇಲ್ಲ ಅಂದ್ಕೊಳ್ಳಿ. ನೋಡಿ ಇದು ಜಾಸ್ತಿ ಇದೆಯಾ, ಇದು ದಕ್ಷಿಣ ಆಗ್ನೇಯ, ದಕ್ಷಿಣ ಆಗ್ನೇಯ, ಇದು ಪೂರ್ವ ಆಗ್ನೇಯ. ನೋಡಿ ಇದು ನಿಮಗೆ ದಕ್ಷಿಣ ಆಗ್ನೇಯ ಸ್ವಲ್ಪ ಜಾಸ್ತಿ ಇದ್ರೂ ಅಷ್ಟು ತೊಂದರೆ ಕೊಡೋದಿಲ್ಲ ನಿಮಗೆ. ಅದು ದಕ್ಷಿಣ ಆಗ್ನೇಯ ಬೆಳೆದ್ರೆ ಕೆಲವೊಂದು ವಿಚಾರಕ್ಕೆ ಒಳ್ಳೆಯದು, ಕೆಲವೊಂದಕ್ಕೆ ಮೈನಸ್ಸು. ಆದರೆ ದಕ್ಷಿಣ ಆಗ್ನೇಯ ಓಕೆ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಪೂರ್ವ ಆಗ್ನೇಯ ಅಧಿಕ ಆಗಬಾರ್ದು. ದಕ್ಷಿಣ ಆಗ್ನೇಯ ಬೆಳೆದ್ರೂ ಪರವಾಗಿಲ್ಲ, ಕೆಟ್ಟದ್ದಲ್ಲ, ಪೂರ್ವ ಆಗ್ನೇಯ ಬೆಳೀಲೇಬಾರ್ದು. ಅದರಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. ಆಗ್ನೇಯ ಟೋಟಲ್ ಆಗಿ ಆಗ್ನೇಯನೇ ಜಾಸ್ತಿ ಇದೆಯಾ, ಟೋಟಲ್ ಆಗಿ ಆಗ್ನೇಯನೇ ಜಾಸ್ತಿ ಇದೆಯಾ, ಅದು ತೊಂದರೆನೇ. ಯಾವುದೇ ಕಾರಣಕ್ಕೂ ಈಶಾನ್ಯಕ್ಕಿಂತ ಆಗ್ನೇಯ ಜಾಸ್ತಿ ಇರಬಾರ್ದು. ಹಾಗಾಗಿ ಆ ಥರದ ದೋಷದ ಸೈಟ್ಗಳನ್ನ, ತೊಂದರೆ ಇರೋಂಥ ಸೈಟ್ಗಳನ್ನ, ಮೂಲೆ ಕಟ್ಟಾಗಿರೋಂಥ ಸೈಟ್ಗಳನ್ನ ತೆಗೆದುಕೊಳ್ಬೇಡಿ. ಅದು ಮನೆಯ ಅಭಿವೃದ್ಧಿಗೆ ತೊಂದರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ಥರದ ಸೈಟ್ಗಳಿಗೆ ಇನ್ವೆಸ್ಟ್ ಮಾಡಬೇಡಿ. ಅದರಿಂದ ನಿಮಗೆ ಲಾಭ ಬರೋದಿಲ್ಲ, ನಷ್ಟ ಆಗುತ್ತೆ, ನೀವು ಮೋಸ ಹೋಗ್ತೀರಾ. ನೀವು ಯಾವುದೇ ಕಾರಣಕ್ಕೂ ಈ ಥರದ ಸೈಟ್ಗಳು ತೊಗೊಂಡಾಗ ನೀವು ಆರೋಗ್ಯದ ಸಮಸ್ಯೆಗಳು ಸಿಕ್ಕಾಕ್ಕೊಂಡು, ಆರ್ಥಿಕ ನಷ್ಟಗಳಿಗೆ ಸಿಕ್ಕಾಕ್ಕೊಂಡು ನೀವು ತೊಂದರೆ ಅನುಭವಿಸ್ಬೇಕಾಗುತ್ತೆ. ಇನ್ನು ಕೆಲವರು ಹೇಳ್ತಾರೆ, ನಿಮಗೆ ಸೈಟ್ ಅಲ್ವಾ ಆಗ್ನೇಯ ಬೆಳೆದಿರೋದು, ನೀವು ಮನೆ ಸರಿ ಮಾಡ್ಕೊಳ್ಳಿ, ಕಾಂಪೌಂಡ್ ಒಂದು ಸ್ಕ್ವೇರ್ ಆಗಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಮಾಡಿಕೊಳ್ಬೋದು. ಆದರೆ ಈ ಏನು ಅಧಿಕವಾದ ಜಾಗಗಳಿರುತ್ತೆ, ಈ ಅಧಿಕವಾದ ಜಾಗಗಳನ್ನ ನೀವು ಬಳಸೋ ಆಗಿಲ್ಲ, ಅದನ್ನ ನೀವು ಬಿಟ್ಬಿಡ್ಬೇಕು. ಆ ರೀತಿ ಮಾಡ್ಕೊತೀರಾ, ತೆಗೆದುಕೊಂಡು ಬಿಟ್ಟಿರೋರಿಗೆ, ನಾನು ಸೈಟ್ ತೆಗೆದುಕೊಂಡು ಬಿಟ್ಟಿದ್ದೀನಿ, ನನಗೆ ಬೇರೆ ಆಪ್ಷನ್ನೇ ಇಲ್ಲ ಅಂದವ್ರಿಗೆ ಸ್ಕ್ವೇರ್ ಆಗಿ ಏನು ಒಂದು ಇಲ್ಲಿ ಎಷ್ಟು ಬರುತ್ತೆ 2 ಅಡಿ, ಇಲ್ಲಿಂದ ಇಲ್ಲಿಗೆ 2 ಅಡಿ, ಇಲ್ಲಿಂದ ಇಲ್ಲಿಗೆ 6 ಅಡಿ, ಇಲ್ಲಿಂದ 6 ಅಡಿ ಇರೋ ಅಂಥ ರೀತಿ ಕಾಂಪೌಂಡ್ ಮಾಡಿಕೊಂಡು ನೀವು ನೀವು ಬಳಸದೆ ಬಿಟ್ಟರೆ ಅದು ಸೆಕೆಂಡ್ ಆಪ್ಷನಲ್ಲಿ ತೊಗೊಬೋದು. ಆದರೆ ಫಸ್ಟ್ ಆಪ್ಷನ್ನು ನೀವು ಈ ರೀತಿ ಅಧಿಕ ಇರೋವಂಥ ಸೈಟ್ಗಳನ್ನ ಪರ್ಚೇಸೇ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಆ ಥರದ ಸೈಟಿಂದ ನಿಮಗೆ ತೊಂದರೆಗಳಾಗುತ್ತೆ. ಆದ್ದರಿಂದ ಆ ಥರದ ಸೈಟ್ಗಳು ತೊಗೊಳೋದಕ್ಕಿಂತ ಒಳ್ಳೆ ಸೈಟ್, ಸ್ಕ್ವೇರ್ ಆಗಿರೋಂಥ ಸೈಟ್ಗಳು ಅಥವಾ ರೆಕ್ಟಾಂಗಲಲ್ಲಿರೋಂಥ ಸೈಟ್ಗಳು ತೆಗೆದುಕೊಳ್ಳಿ, ನಿಮಗೆ ಅಭಿವೃದ್ಧಿ ಕೊಡುತ್ತೆ. ಈ ರೀತಿಯ ಮೂಲೆ ಬೆಳೆದಿರೋಂಥ ಸೈಟ್ಗಳನ್ನ ತೊಗೊಂಡ್ಬಿಟ್ಟಿದ್ದೀರಿ ಅಂದರೆ ಒಂದು ಸ್ಕ್ವೇರ್ ಆಗಿ ಒಂದು ಕಾಂಪೌಂಡ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಇಲ್ಲ ನಾವು ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಅಂಥ ಸೈಟ್ಗಳನ್ನ ಸೇಲ್ ಮಾಡಿಬಿಡಿ, ಇಟ್ಕೊಳ್ಬೇಡಿ. ನೀವು ನಾನು ಅದನ್ನು ಬಳಸ್ತೀನಿ, ನಾನು ಮಾಡೇಬೇಕು ಅಂದರೆ ಅಂಥ ಸೈಟ್ಗೆ ಕೈ ಹಾಕಲೂಬೇಡಿ, ಅಂಥ ಸೈಟಲ್ಲಿ ಮನೆ ಕಟ್ಟಬೇಡಿ. ನಾನು ಅದನ್ನು ಬಿಡೋದಕ್ಕೆ ರೆಡಿ ಇದ್ದೀನಿ ಅಂತಂದರೆ ಮಾತ್ರ ನೀವು ಅಂಥ ಸೈಟ್ಗಳಲ್ಲಿ ಮನೆ ಕಟ್ಕೊಂಡು ವಾಸ್ತು ರೀತಿಯಲ್ಲಿ ಮನೆ ಮಾಡಿಕೊಂಡ್ರೆ ನಿಮ್ಗೆ ಅದು ರಿಸಲ್ಟ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನದ ಪೂರ್ವ ಆಗ್ನೇಯದ ಅಧಿಕ ಜಾಗದ ವಾಸ್ತು ದೋಷ ಏನು ಅಂತ ನಿಮಗೆ ವಿವರಿಸಿದ್ದೇನೆ. ನಮ್ಮ ಇರಾವಾಸ್ತು ಚಾನಲ್ನ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರಾವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ
ಈ ರೀತಿಯ ವಿಡಿಯೋಗಳು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.